ಘಮ ಅಂತ ಇದೆ. ಹಾಂ ಸರ್, ನಾಟಿ ನಮ್ದೆಲ್ಲ. ಹೌದಾ? ಸೋಡಾ ಗಿಡ ಏನೂ ಹಾಕಲ್ಲ ರೈಸ್ಗೆ, ಮಾಮೂಲಿ. ಆಗ ಫಸ್ಟ್ ನೋಡಿದಾಗ ಅಂದ್ಕೊಂಡೆ ಏನು ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಒಂದು ಮೆಡಿಕಲ್ ಸ್ಟೋರಲ್ಲಿ ಅಥವಾ ಒಂದು ಹಾಸ್ಪಿಟಲಲ್ಲಿ ಅಥವಾ ಒಂದು ಬಾರಲ್ಲೂ ಕೂಡ ಈ ಥರ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ಬಟ್ ಈ ಫುಡ್ಡನ್ನು ಟ್ರೈ ಮಾಡಬೇಕಂತ ಇಷ್ಟು ಜನ ಕಾಯ್ತಾ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಏನೋ ಸ್ಪೆಷಾಲಿಟಿ ಇದೆ. ಬಂದಿರೋ ಕಸ್ಟಮರ್ಗೆ ಒಳ್ಳೆ ಊಟ ಕೊಟ್ಟು ನಾನು ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡ್ತೀನಿ. ನನಗೆ ಸಾಲ ಇಲ್ಲ, ನನಗೆ ಕಸ್ಟಮರೇ ನನಗೆ ದೇವರು, ಆ ತಾಯಿ ಮೇಲೆ, ಇದನ್ನ ಬಿಟ್ಟರೆ ನನಗೆ ಇನ್ನೇನೆ. ಇದುವರೆಗೂ ನಾನು ತಿಂದಿರೋ ಎಣ್ಗಾಯಿ ಪಲ್ಯದಲ್ಲಿ ದಿಸ್ ಇಸ್ ದ ಬೆಸ್ಟ್ ಒನ್. ಟೆನ್ನಿಸ್ ಕೃಷ್ಣ ಸರ್ ಬರ್ತಾರೆ, ತುಂಬ ಇಷ್ಟಪಟ್ಟು ಮಾತಾಡ್ತಾರೆ. ಹಿರಿಯ ನಟ ದತ್ತನ್ ಅವ್ರು ಬರ್ತಾರೆ. ಹಂಸಲೇಖ ಸರ್ ಯಾವ್ದಾರ ಫಂಕ್ಷನ್ ಇದ್ರೆ ಊಟ ಹೇಳಿ ಕಳಿಸ್ತಾರೆ. ಪ್ರಕಾಶ್ ರಾಯ್ ಅವರದು ಇದು ಶ್ರೀರಂಗಪಟ್ಟಣದ ಯಾವುದೋ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿಗೆ ಊಟ ಹೇಳಿ ಕಳಿಸ್ತಾರೆ, ಅಲ್ಲಿಗೆ ಕೊಟ್ಟಿರ್ತೀವಿ. ಸಂಜೆ ಈವ್ನಿಂಗ್ ಬರ್ತೀವಿ ಆಫ್ಟರ್ 5-6 o'clock ಮೇಲೆ. ಇಲ್ಲಿ ಗಿರ್ಮಿಟ್ ಸ್ಪೆಷಲು ಈವ್ನಿಂಗು. ಆ್ಯಂಡ್ ಇಲ್ಲಿ ಮಿರ್ಚಿ ಬಜ್ಜಿ ಮತ್ತು ಆಲ್ ನಾರ್ತ್ ಕರ್ನಾಟಕ ಸ್ಟೈಲ್ ಆಫ್ ಸ್ನ್ಯಾಕ್ಸ್ ಸಿಗುತ್ತೆ. ಮೈಸೂರಿನ ಗಂಗೋತ್ರಿ ಲೇಔಟಲ್ಲಿ ಒಂದು ಹಿಡನ್ ಜಮ್ ಇದೆ. ಅದರ ಹೆಸರು ಸಂಗಮೇಶ್ವರ ಉತ್ತರ ಕರ್ನಾಟಕ ಖಾನಾವಳಿ ಹೋಟೆಲ್. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಮೈಸೂರಲ್ಲಿ ಎಷ್ಟೊಂದು ಖಾನಾವಳಿ ಹೋಟೆಲ್ಗಳಿದೆ, ಆದರೆ ಇದು ತುಂಬ ಸ್ಪೆಷಲ್. ಯಾಕೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಕೀಪ್ ವಾಚಿಂಗ್. ನಮಸ್ಕಾರ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಬನ್ನಿ ಉತ್ತರ ಕರ್ನಾಟಕದ ರೊಟ್ಟಿ ಮುರಿಯೋಣ. ಈ ಹೋಟೆಲ್ ಫಸ್ಟ್ ಫ್ಲೋರಲ್ಲಿದೆ. ಒಂದು ಮನೆ ರೀತಿ ಆಂಬಿಯನ್ಸ್ ಇರೋ ಅಂಥ ಹೋಟೆಲ್ ಇದು. ಒಂದು ಬಾಗಲಕೋಟೆಯ ಕುಟುಂಬ ಅಥೆಂಟಿಕ್ ಉತ್ತರ ಕರ್ನಾಟಕದ ಶೈಲಿಯ ಊಟವನ್ನು ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಜನ ಇವರು ಊಟಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತು ವೆಯ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಯಾಕೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್, ನಿಮ್ಮ ಜೋಳದ ಸ್ಪೆಷಾಲಿಟಿ, ಜೋಳದ ರೊಟ್ಟಿ ಬಗ್ಗೆ ಹೇಳಿ, ಮತ್ತು ನಿಮ್ಮ ಹೋಟೆಲ್ ಬಗ್ಗೆ ಹೇಳಿ. ನಿಮ್ಮ ಸ್ಪೆಷಲ್ ಏನು ತಿಳಿಸಿ. ಸ್ಪೆಷಲ್ ಏನಂದರೆ ಡೈಲಿ ಜೋಳದ ರೊಟ್ಟಿ ಊಟ ಸ್ಪೆಷಲ್ಲು. ಓಕೆ. ವಾರಕ್ಕೊಂದ್ಸರಿ ಪ್ರತಿ ಸೋಮವಾರ ಹೋಳಿಗೆ ಊಟ ಇರುತ್ತೆ. ಓಕೆ. ಮತ್ತು ಪ್ರತಿ ಶುಕ್ರವಾರ ರೊಟ್ಟಿ ಜೊತೆಲಿ ಒಂದು ಸ್ವೀಟು, ಒಂದು ಮತ್ತು ಬಜ್ಜಿ ಆ ಥರ ಇರುತ್ತೆ. ಮೇಲಾಗಿ ನಾವು ಒಳ್ಳೆ ಊಟ ಕೊಡೋದು ಪ್ರಯತ್ನದಲ್ಲಿದ್ದೀವಿ. ಎಲ್ಲರೂ ನಾವು ಒಂದು ಫ್ಯಾಮಿಲಿಯವರು ಒಳ್ಳೆ ಊಟ ಕೊಡ್ತಾ ಇದ್ದೀವಿ. ಜೋಳದ ರೊಟ್ಟಿ ಒಳ್ಳೆಯ ಮತ್ತು ನಾವೆಲ್ಲ ಮೆಟೀರಿಯಲ್ ಎಲ್ಲ ಊರಿಂದ ತರ್ತೀನಿ, ಡ್ರೈ ಮೆಟೀರಿಯಲ್ಲು, ಒಳ್ಳೆ ಪದಾರ್ಥಗಳನ್ನು ಹಾಕಿ ಮಾಡ್ತಾ ಇದ್ದೀವಿ ಒಳ್ಳೆ ಊಟ. ಅವರೇ ಹೇಳ್ತಾರೆ, ನಾವು ಹೆಂಗಿದೆ ಅಂತ ಕೇಳೋ ಬದಲಿ ಅವರೇ ಹೇಳ್ತಾರೆ, ರಿಸಲ್ಟ್ ಅವರೇ ಕೊಡ್ತಾರೆ. ಈಗ ನಾನು ಹೇಗಿದೆ ಅಂತ ಕೇಳಿದ್ರೆ ಅವ್ರು ಬೇಕಾಗಿರೋರು ಒಂದು ಬೇಡ ಅದು ಇಲ್ಲೇನಿಲ್ಲ. ಅವ್ರಿಗೆ ಚೆನ್ನಾಗಿರೋದು ನಾವು ಚೆನ್ನಾಗೇ ಮಾಡಿರ್ತೀವಿ, ಅವರು ಚೆನ್ನಾಗಿದೆ ಅಂತಲೇ ರೆಸ್ಪಾನ್ಸ್ ಹೇಳ್ತಾರೆ, ಚೆನ್ನಾಗಿದೆ ಅಂತ ಅವರು ಅದನ್ನ ಹೇಳೋದು. ಓಕೆ. ಇದು ನೀವು ಮಾಡೋದು ಸ್ಪೆಷಲ್ ಏನಂತ? ಸ್ಪೆಷಲ್ ಏನಂದ್ರೆ ನಾವು ಜೋಳ ಊರಿಂದ ತರ್ತೀನಿ, ಎಲ್ಲೂ ಮಾರ್ಕೆಟಲ್ಲಿ ತಗೊಳಲ್ಲ. ನಮ್ಮ ಊರಲ್ಲಿ. ಯಾವ ಊರು ಸರ್? ನಮ್ದು ಇಲ್ಕಲ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಲ್ಕಲ್ಲು. ಓಕೆ. ಮತ್ತೆ ನಮ್ಮ ಕಡೆ ಬಿಳಿ ಜೋಳ ಬೆಳೆಯೋದು ಸ್ಪೆಷಲ್ ಅಲ್ಲಿ. ಬಿಳಿ ಜೋಳ ಆ ಎಲ್ಲಾ ಕಡೆ ಏರಿಯಾದಲ್ಲಿ ಬೆಳೆಯಲ್ಲ. ನಮ್ದೊಂದು ಕೆಲವು ಕಡೆ ಕೆಲವು ಏರಿಯಾಗಳಿದಾವೆ. ನಮ್ಮ ಹುಣಗುಂದ ತಾಲೂಕು ಅಲ್ಲಿ ಜೋಳ, ಬಿಳಿ ಜೋಳ ಅಂದ್ರೆ ಭಾರಿ ಫೇಮಸ್. ಬಾಗಲಕೋಟೆ ಹುಣಗುಂದ ಬಿಳಿ ಜೋಳ ತುಂಬಾ ಫೇಮಸ್ ಆಗಿರುತ್ತೆ. ಅಲ್ಲಿಂದ ನಾನು ಜೋಳ ತರ್ತೀನಿ. ರಿಸ್ಕ್ ತಗೊಂಡು ಮಾಡ್ತಾ ಇದ್ದೀನಿ, ಅದು ರೆಸ್ಪಾನ್ಸ್ ಇದೆ, ರಿಸ್ಕಿಗೆ ರೆಸ್ಪಾನ್ಸ್ ಇದೆ. ಅದು ಈ ಮೈಸೂರಿಗೆ ಬಂದಾಗ ಚಾಮುಂಡಿ ನಮ್ಮನ್ನ ಬಿಡ್ಲಿಲ್ಲ, ಕೈ ಬಿಟ್ಟಿಲ್ಲ. ಆಮೇಲೆ ಚಾಮುಂಡಿ ಬಿಟ್ಟಿಲ್ಲ, ಮೈಸೂರಲ್ಲಿ ಇರೋರು ನಮ್ಮನ್ನ ಕೈ ಬಿಟ್ಟಿಲ್ಲ. ಮೈಸೂರು ಜನ ಬಿಟ್ಟಿಲ್ಲ. ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಗೊತ್ತಾಗುತ್ತೆ ಜನಗಳಿಗೆ. ನಾವು ಏನೇ ಮಾಡಿಕೊಟ್ರು ಅಲ್ಲೇ ಒಂದಿನ 2 ದಿನ ಗೊತ್ತಾಗ್ಬಿಡುತ್ತೆ ಜನಗಳಿಗೆ, ಇದು ಹೀಗೆ ಇದೆ ಹೀಗೆ. ಅದರಲ್ಲಿ ನಮ್ದು 100 ಇದೆ. ಯಾಕೆ ಅಂತಂದ್ರೆ ನಾನು ಊರಲ್ಲಿ ಬೆಳೆದಂತ ಪದಾರ್ಥಗಳು ಯಾಕೆ ತರ್ತೀನಿ ಅಂದ್ರೆ, ನಮ್ಮೂರಲ್ಲಿ ಒಣ ಬೇಸಾಯ, ನೀರಿಲ್ಲದೆ ಬೆಳೆಯುವಂತ ಭೂಮಿ ನಮ್ಮದು. ಅಲ್ಲಿಂದ ತಂದು ನಾನು ರಿಸ್ಕ್ ತಗೊಂತೀನಿ. ಯಾಕೆ ರಿಸ್ಕ್ ತಗೊಂತೀನಿ ಅಂದ್ರೆ, ಎಲ್ಲರೂ ರಿಸ್ಕ್ ತಗೊಳಲ್ಲ, ಅದನ್ನ ನಾನು ರಿಸ್ಕ್ ತಗೊಂಡಿದ್ದೀನಿ. ಆಮೇಲೆ ರೇಟೂ ಅಷ್ಟೇ, ಇದು ಒಂದು ಜನಕ್ಕಲ್ಲ, ಎಲ್ಲರಿಗೂ ಮುಟ್ಬೇಕು ಅನ್ನೋದು. 90 ರೂಪಾಯಿ ಇದೆ ಊಟ. ಒಂದು ಊಟ
ಸೋಮವಾರ ಮತ್ತು ಶುಕ್ರವಾರ 100 ರೂಪಾಯಿ ಮಾಡಿದ್ದೀನಿ. ಈ ರೇಟು, ಈ ಕ್ವಾಲಿಟಿ, ಈ ಊಟ ಎಲ್ಲೂ ಕೊಡಲ್ಲ, ಯಾರೂ ಕೊಡಲ್ಲ. ಇವತ್ತಿನ ಇತಿಹಾಸದಾಗ ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಇದು ಕಾಳೋಣ. ಇದು ಹೆಸರು ಕಾಳು ಮೊಳಕೆ ಕಾಳು ಎರಡು ಮಿಕ್ಸ್ ಇರುತ್ತೆ. ಈ ಬದನೆಕಾಯಿ ಎಣ್ಗಾಯಿ ಗೊಜ್ಜು ಗುರುವಾರ ಶನಿವಾರ ಮಾಡ್ತೀವಿ. ವರ್ಷದಲ್ಲಿ 2 ಸಲ ಮಾಡ್ತೀವಿ. ಇದು ರೈಸು, ವೈಟ್ ರೈಸು, ಇದು ಸಾಂಬಾರು. ಇದೇನು ತರಕಾರಿ ಸಾಂಬಾರ? ಮಾಮೂಲಿ ಬೇಳೆ ಎಲ್ಲ ಹಾಕಿರ್ತೀವಿ, ತರಕಾರಿ ಏನು ಹಾಕಲ್ಲ ನಾವು. ಮಾಮೂಲಿ ಉತ್ತರ ಕರ್ನಾಟಕ ಶೈಲಿ ಇರ್ತಲ್ಲ, ಆ ಶೈಲಿ ಮಾಡ್ತೀವಿ. ಓಕೆ, ಘಮ ಅಂತ ಇದೆ. ಹಾಂ ಸರ್, ನಾಟಿ ನಮ್ದೆಲ್ಲ. ಹೌದಾ? ಸೋಡಾ ಗಿಡ ಏನೂ ಹಾಕಲ್ಲ ರೈಸ್ಗೆ, ಮಾಮೂಲಿ. ಹಾಂ, ಇದು ಚಟ್ನಿ, ಇದು ಗ್ರೀನ್ ಚಟ್ನಿ. ಓಕೆ. ಹಸಿಮೆಣಸಿನಕಾಯಿ ಚಟ್ನಿ, ಇದು ಹುಚ್ಚಳ ಚಟ್ನಿ. ಡೈಲಿ ಒಂದೊಂದು ಥರ ಮಾಡ್ತೀವಿ. ಓಕೆ. ಸೋಮವಾರ ಹೋಳಿಗೆ ಊಟ ಇರುತ್ತೆ. ಓಕೆ. ಇದು ಕಾಳು ಪಲ್ಯ ಚೇಂಜ್ ಆಗ್ತಾ ಇರುತ್ತಾ? ಹಾಂ, ಚೇಂಜಸ್ ಆಗುತ್ತೆ. ಫಸ್ಟು ಆ ಥರ ಹಿಟ್ಟಿರುತ್ತೆ, ಆ ಹಿಟ್ಟನ್ನ ಬಿಸಿನೀರಲ್ಲಿ ಕಲಿಸ್ಕೊಂಡು ಈ ರೀತಿ ಮಾಡ್ಕೊಳ್ತೀರಾ. ಅದಾದಮೇಲೆ ಆ ರೀತಿ ಉಂಡೆ ಮಾಡಿಕೊಂಡು ಈ ಥರ ತಟ್ಟಿ ಆಮೇಲೆ ನೀರು ಹಚ್ಚಿ ಬೇಯಿಸ್ತೀರಾ. ಓಕೆ, ಸೂಪರ್. ಇದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಏನೇನಿದೆ ಇಲ್ಲಿ? ಸರ್, ಫುಲ್ಲು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸರ್, ಇಲ್ಲಿ 2 ಜೋಳದ ರೊಟ್ಟಿ ಇದೆ. ಓಕೆ. ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಇದೆ. ಓಕೆ. ಮಡಿಕೆ ಕಾಳು ಪಲ್ಯ ಇದೆ, ಸಲಾಡ್ ಇದೆ, ಚಟ್ನಿ ಪುಡಿ ಇದೆ, ಮೊಸರು ಮಜ್ಜಿಗೆ ಎಲ್ಲ ಇದೆ ಊಟಕ್ಕೆ. ಓಕೆ. ಮತ್ತೆ ಅನ್ನ ಸಾಂಬಾರು ಬರುತ್ತೆ ಇದಕ್ಕೆ ಊಟಕ್ಕೆಲ್ಲ. ಓಕೆ. ಒಂದು ಊಟ 90 rupees. ಈ ಒಂದು ಊಟ 90 rupees. 90 rupees. ಇದು ಲಿಮಿಟೆಡ್ ಊಟನಾ? ಹಾಂ, ಲಿಮಿಟೆಡ್. ಊಟಕ್ಕೆ 2 ರೊಟ್ಟಿ, 1 ಬೌಲ್ ರೈಸ್ ಬರುತ್ತೆ. ಓಕೆ, ಸೂಪರ್ ಸರ್. ಟ್ರೈ ಮಾಡೋಣ ಹೇಗಿದೆ ಅಂತ. ಹಾಂ, ಮಾಡಿ ಸರ್. ಓಕೆ. ಫೇಮಸ್ ಜೋಳದ ರೊಟ್ಟಿ ಟ್ರೈ ಮಾಡೋಣ. ಬಿಸಿ ಬಿಸಿ ಆಗಿದೆ. ಹೊರಗಡೆ ಮೈಸೂರಲ್ಲಿ ಸೋನೆ ಮಳೆ ಬರ್ತಾ ಇದೆ. ರೊಟ್ಟಿ ಜೊತೆ ಕಾಳು ಪಲ್ಯ, ಮಡಕಿ ಕಾಳು ಅಂತ ಕರೆದ್ರವರು ಅವರ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ. ಟ್ರೈ ದಿಸ್. ಇದು ಖಾರದ್ದು ಗ್ರಾಫ್ ಬಂದು ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಾ ಇದೆ. ಸಕ್ಕದಾಗಿದೆ. ಜೊತೆಗೆ ಎಣ್ಗಾಯಿ ಪಲ್ಯ. ತುಂಬ ಜನ ಬಾಯಲ್ಲಿ ಕೇಳಿದೆ, ಮಾತೆತ್ತಿದ್ರೆ ಎಣ್ಗಾಯಿ ಪಲ್ಯ ಗುರುವಾರ ಎಣ್ಗಾಯಿ ಪಲ್ಯ ಅಂತ ಹೇಳ್ತಾ ಇದ್ರು. ಅದನ್ನು ಟ್ರೈ ಮಾಡೋಣ. ಇದುವರೆಗೂ ನಾನು ತಿಂದಿರೋ ಎಣ್ಗಾಯಿ ಪಲ್ಯದಲ್ಲಿ ದಿಸ್ ಇಸ್ ದ ಬೆಸ್ಟ್ ಒನ್. ಸೀರಿಯಸ್ಲಿ, ಎಣ್ಗಾಯಿ ಪಲ್ಯದ್ದು ಗ್ರೇವಿ ಈ ಎಣ್ಗಾಯಿಗೆ ಕರೆಕ್ಟಾಗಿ ಹಿಡ್ದಿದೆ. ತುಂಬ ಕಡೆ ಅರ್ಧಂಬರ್ಧ ಹಿಡ್ದಿರುತ್ತೆ ಅನಿಸುತ್ತೆ. ಅದ್ರ ಏನು ಮಸಾಲೆ ಎಲ್ಲ ಹಾಕಿರ್ತಾರೆ, ಇಂಗ್ರೀಡಿಯೆಂಟ್ಸ್, ಅದು ಇಲ್ಲಿ ಕಂಪ್ಲೀಟಾಗಿ ಹಿಡ್ದಿದೆ. ಜೊತೆಗೆ ಆ ಜೋಳದ ರೊಟ್ಟಿ ರಫ್ ಇಲ್ಲ, ಸ್ಮೂತಾಗಿದೆ. ಜೊತೆಗೆ ಅವ್ರು ಹೇಳ್ದ ಹಾಗೆ ಅವರ ಊರಿನ ತರಿಸೋದಂತೆ, ಅಂದರೆ ಇಳಕಲ್ ಬಾಗಲಕೋಟೆಯಿಂದ ಆ ಬಿಳಿ ಜೋಳನ ತಂದು ಇಲ್ಲಿ ಹುಟ್ಟು ಪುಡಿ ಮಾಡಿ ಅದರಿಂದ ತಯಾರಿಸೋ ಅಂಥ ಜೋಳದ ರೊಟ್ಟಿ ಇದು. ಸೂಪರ್. ಬರೀ ಗ್ರೇವಿ ಮಾತ್ರ ಟ್ರೈ ಮಾಡ್ತೀನಿ. ಹುಚ್ಚಳ ಚಟ್ನಿ ಅಂತ. ಓಕೆ. ಸೊ ಎಣ್ಣೆ ಹಾಕ್ಕೊಂಡು ಹುಚ್ಚಳ ಚಟ್ನಿ ಜೊತೆ ಜೋಳದ ರೊಟ್ಟಿ. ಹುಚ್ಚಳ ಚಟ್ನಿ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ನನಗೆ ಈ ಎಣ್ಗಾಯಿ ಪಲ್ಯ ಇದ್ರ ಜೊತೆ ತುಂಬ ಇಷ್ಟ ಆಯಿತು. ಪಲ್ಯನೂ ತುಂಬ ಚೆನ್ನಾಗಿದೆ. ಅಂದರೆ ಮಡಕೆ ಕಾಳು ಪಲ್ಯ ಏನಿದೆ ಅದು ತುಂಬ ಚೆನ್ನಾಗಿದೆ. ಸೊ ಸಾಲೆಡ್ ಬೇರೆ ಇದೆ. ಈ ಸಾಲೆಡಲ್ಲಿ ಈರುಳ್ಳಿ ಇದೆ, ಮತ್ತು ಕುಕುಂಬರ್ ಇದೆ, ವಿಶೇಷವಾಗಿ ಸ್ಪ್ರಿಂಗ್ ಆನಿಯನ್ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ. ನೋಡೋಣ
ಇದು ಕೂಡ ಟ್ರೈ ಮಾಡ್ತೀನಿ. ನಾನು ನಾರ್ಮಲಾಗಿ ಎಕ್ಸ್ಪೆರಿಮೆಂಟ್ ಜಾಸ್ತಿ ಮಾಡ್ತಾ ಇರ್ತೀನಿ. ಆ ಎಕ್ಸ್ಪೆರಿಮೆಂಟ್ ಏನಂದರೆ ಮೊಸರು, ಈ ಮೊಸರು ಜೊತೆ ಹುಚ್ಚೆಳ್ಳು ಚಟ್ನಿ ಜೊತೆಗೆ ಜೋಳದ ರೊಟ್ಟಿ. ನಿಮ್ಗೇನಾದರೂ ಖಾರ ಅನಿಸಿದ್ರೆ ಸಲಾಡ್ ತಿನ್ಬೋದು. ಬಟ್ ಯೂಶ್ವಲಿ ಉತ್ತರ ಕರ್ನಾಟಕದ್ದು ಫುಡ್ ಅಂತ ಹೇಳಿದ್ರೆ ಎಲ್ಲರಿಗೂ ಏನು ಅನ್ಸುತ್ತೆ ಅಂದರೆ ಖಾರ ಇರುತ್ತೆ ಅಂತ. ಬಟ್ ಇವ್ರದ್ದು ಬ್ಯಾಲೆನ್ಸ್ ಇದೆ. ಪ್ರತಿಯೊಂದು ತಿಂದರೆ ಒಂದು ಗ್ರಾಫ್ ಮೇ ಬಿ ಪೀಕ್ ಹೋಗ್ಬೋದು, ನಮಗೆ ಸ್ಪೈಸಿ ಅನಿಸ್ಬೋದು ಪೀಕಲ್ಲಿ, ಮತ್ತು ಟಕ್ ಅಂತ ನಾರ್ಮಲ್ ಆಗಿ ಇಳಿಯುತ್ತೆ ಆ ಗ್ರಾಫ್. ಓಕೆ, ಸೊ ಉತ್ತರ ಕರ್ನಾಟಕ ಸಾಂಬಾರ್. ಚೆನ್ನಾಗಿದೆ ಸಾಂಬಾರು ಕೂಡ, ಹೋಮ್ಲಿ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಸ್ಪೈಸಿ ಅಂತ ಏನು ಅನ್ಸಲ್ಲ ನಿಮಗೆ, ಮೈಲ್ಡಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೊಂದು ಏನು ಗಮನಿಸ್ಬೋದು ಅಂದರೆ ಸೋಡಾ ಬಳಸಿಲ್ಲ, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ. ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೋಗುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಮಾಡ್ತೀವಿ. ಉತ್ತರ ಕರ್ನಾಟಕದ್ದು ಹೀರೆಕಾಯಿ ಬಜ್ಜಿ ಅಂತ ಮಾಡ್ತಾರೆ ಹುಡುಗರು, ಆಲೂಗಡ್ಡೆ ಬಜ್ಜಿ ಮಾಡ್ತಾರೆ, ಬದ್ನಿಕಾಯಿ ಬಜ್ಜಿ ಮಾಡ್ತಾರೆ, ಕಟ್ ಬಜ್ಜಿ, ಬ್ರೆಡ್ ಬಜ್ಜಿ, ಸುಮಾರು ನಮ್ಮ ಹುಡುಗ ಮಾಡಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದೆ. ಗಿರ್ಮಿಟ್ಟು, ಖಾರ ಮಂಡಕ್ಕಿ, ಇದೆಲ್ಲದನ್ನು ಮಾಡ್ಕೊತೀವಿ. ಅದು ನಮ್ಗೆ ಕೈ ಹಿಡಿದಿದೆ. ಅದೇನಿದೆ ಸರ್ ಟೈಮಿಂಗ್ ಅದು 6 ರಿಂದ 9, 9:30, ಸಾಯಂಕಾಲ 6 ರಿಂದ 9, 9:30. ಊಟಕ್ಕೆ ಬರೋರು ಮಧ್ಯಾಹ್ನ 12:30 ಬಂದು 4 ಗಂಟೆ ಕ್ಲೋಸ್ ಆಗುತ್ತೆ. ಆಶಿಕ್ ಗೌಡ, ಹಾಯ್ ಆಶಿಕ್ ಗೌಡ. ಶಿವು ಅಂತಂದರೆ ಜೋಳ ರೊಟ್ಟಿ ಅಂದರೆ ಫೇಮಸ್ಸು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಲೀಗ್ಸ್ ಬಂದಿದ್ದಾರೆ ಬ್ಯಾಂಗ್ಳೂರಿಂದ, ಅವರು ದೇ ಆಲ್ಸೋ ಲವ್ ಇಟ್. ಅಷ್ಟು ಚೆನ್ನಾಗಿ ರುಚಿಯಾಗಿ ಶುಚಿಯಾಗಿ ಊಟ ಚೆನ್ನಾಗಿ ಕೊಡ್ತಾರೆ. ಜೋಳ ರೊಟ್ಟಿ ಊಟ ಅಂತಂದರೆ ಮೈಸೂರು ಸದ್ಯಕ್ಕೆ ಫೇಮಸ್ ಇರೋದು ಶಿವು ಅವ್ರದ್ದು. ಥ್ಯಾಂಕ್ ಯು. ಹೋಮ್ಲಿ ಫುಡ್ ಚೆನ್ನಾಗಿದೆ. ಸೊ ನಾವು ಆ್ಯಕ್ಚುಲಿ ನಾನು ಬೇಸಿಕಲಿ ಮ್ಯಾಂಗ್ಳೂರು, ಬಟ್ ಇಲ್ಲಿ ಅಥೆಂಟಿಕ್ ಮೈಸೂರು ಜೊತೆಗೆ ನಾವು ನಾರ್ತ್ ಕರ್ನಾಟಕ ಏನಾದರೂ ನೋಡಬೇಕಿದ್ರೆ ನಾವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸೊ ಅಫಿಷಿಯಲ್ಗೆ ನಾಟ್ ಓನ್ಲಿ ಲೈಕ್ ಲೋಕಲ್ ಅಫಿಷಿಯಲ್ ಯಾರಾದರೂ ಬಂದರೂ ಕೂಡ ಇದನ್ನು ರೆಫರ್ ಮಾಡ್ಬೋದು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿತ್ತು ಸರ್ ಫುಡ್? ಭಾಳ ಚೆನ್ನಾಗಿತ್ತು. ಮೈಸೂರಲ್ಲಿ ಸಂಗಮೇಶ್ವರ್ ರೆಸ್ಟೋರೆಂಟ್ ಅನ್ನೋದು ಒಂದು ಹಿಡನ್ ಜೆಮ್ ಅಂತ ಹೇಳ್ಬೋದು. ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇಷ್ಟು 10 ವರ್ಷದಿಂದ ನಾನು ಕೂಡ ಇಡೀ ದಿನಕ್ಕೆ ಒಂದು 150 ಕಿಲೋಮೀಟರ್ ಓಡಾಡ್ತೀನಿ ಮೈಸೂರು ನಗರದಲ್ಲಿ. ಆ್ಯಂಡ್ ನನಗೂ ಕೂಡ ಇಂಥ ಒಂದು ಒಳ್ಳೆ ರೆಸ್ಟೋರೆಂಟ್ ಇದೆ, ಅದು ಉತ್ತರ ಕನ್ನಡ ಶೈಲಿಯಲ್ಲಿ ತಯಾರಾಗ್ತಕ್ಕಂಥ ಒಂದು ಆಹಾರ ಸಿಗ್ತಕ್ಕಂಥ ಒಂದು ರೆಸ್ಟೋರೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದು ಟ್ರೈ ಮಾಡಿದಾಗ ಫಸ್ಟ್ ನೋಡಿದಾಗ ಅಂದ್ಕೊಂಡು ಏನು ಇಷ್ಟು ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಒಂದು ಮೆಡಿಕಲ್ ಸ್ಟೋರಲ್ಲಿ ಅಥವಾ ಒಂದು ಹಾಸ್ಪಿಟಲಲ್ಲಿ ಅಥವಾ ಒಂದು ಬಾರಲ್ಲೂ ಕೂಡ ಈ ಥರ ಕ್ಯೂವಲ್ಲಿ ನಿಂತ್ಕೊಳ್ಳೋದಿಲ್ಲ. ಬಟ್ ಈ ಫುಡ್ಡನ್ನು ಟ್ರೈ ಮಾಡಬೇಕಂತ ಇಷ್ಟು ಜನ ಕಾಯ್ತಾ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಅಂತ ಬಂದಾಗ ಇಲ್ಲಿ ಫುಡ್ಡನ್ನು ಟ್ರೈ ಮಾಡಿದಾಗಲೂ ಕೂಡ ಗೊತ್ತಾಯಿತು. ಜೋಳದ ರೊಟ್ಟಿ ಜೊತೆಗೆ ಒಂದೆರಡು ಅದು ಇದು ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಭಾಳ ತುಂಬ ಅದ್ಭುತವಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮೈಸೂರವರೇ ಅಂತಲ್ಲ, ಈ ಕಡೆ ಬೇರೆ ಒಂದು ಜಿಲ್ಲೆಯಿಂದ ಬರ್ತಕ್ಕಂಥ ಜನಗಳಾಗಿರ್ಬೋದು ಅಥವಾ ಬೇರೆ ಒಂದು ರಾಷ್ಟ್ರದಿಂದ ಬರ್ತಕ್ಕಂಥ ಜನಗಳಿಗೆ ದಯವಿಟ್ಟು ಈ ಒಂದು ಮೈಸೂರಲ್ಲಿ ಇರ್ತಕ್ಕಂಥ ಒಂದಷ್ಟು ಈ ಥರ ಜಾಗಗಳನ್ನು ತೋರಿಸಿಕೊಡಿ. ಇಲ್ಲಿರ್ತಕ್ಕಂಥ ಊಟವನ್ನು ಕೂಡ ತಿನ್ನಿಸಿ ಹೊಟ್ಟೆ ತುಂಬ ಜನಗಳನ್ನ ಖುಷಿಯಾಗಿ ನಗ್ನಗ್ತಾ ಕಳಿಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು ಸರ್. ಹಾಗೆ ನಿಮ್ಮ ತಂದೆ ಸ್ನೇಕ್ ಶ್ಯಾಮ್ ಅವರು ಮತ್ತೆ ನಿಮ್ಮ ಮಾಡ್ತಿರೋ ಕೆಲಸಕ್ಕೆ ನಮಗೆ ಮೈಸೂರು ಅವರಿಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸರ್. ಮತ್ತೆ ರಿಯಲಿ ತುಂಬ ಗ್ರಾಟಿಟ್ಯೂಡ್ ತೋರಿಸಬೇಕು. ಥ್ಯಾಂಕ್ ಯು. ಸೊ ಕೀಪ್ ಕಂಟಿನ್ಯೂಯಿಂಗ್ ಯುವರ್ ವರ್ಕ್. ಥ್ಯಾಂಕ್ ಯು ಸೊ ಮಚ್. ಸೊ ಇನ್ನೂ ಈ ಥರ ಹೊಸ ಕಂಟೆಂಟ್ಗಳಿಗೋಸ್ಕರ ವರ್ಲ್ಡ್ ಆಫ್ ಆಶಿಕ್ ಗೌಡನ ನೀವು ಫಾಲೋ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದ. ನಾನು 10 ವರ್ಷ ಕ್ಲೀನರ್ ಮಾಡಿ ಡ್ರೈವರ್ ಆಗಿ ಆ ಡ್ರೈವರಲ್ಲಿ ಸುತ್ತಾಡಿ ಏನೋ ನನ್ನ ಫೀಲ್ಡಲ್ಲಿ ಬಿದ್ದೋದೆ ನನಗೆ. ಆದರೆ ನನ್ನಲ್ಲಿ ಒಂದು ಗುರಿ ಇತ್ತು, ನಾನು ಏನಾದರೂ ಆಗ್ತೀನಿ, ನಾನು ಏನಾದ್ರು ಮಾಡಬೇಕು, ಏನಾರು ಆಗ್ತೀನಿ ಅನ್ನೋ ಒಂದು ಗುರಿ ಇಟ್ಕೊಂಡು ನಾನು ಬಂದೆ. ಆ ಗುರಿ ನನಗೆ ಮೈಸೂರು ನನಗೆ. ಮತ್ತು ಇದಕ್ಕಿಂತ ಒಂದು ಮುಂಚೆ ಹೇಳೋದಾದರೆ ಬೆಂಗಳೂರಲ್ಲಿ ನಾನು 25 ವರ್ಷ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ 25 ವರ್ಷ ನನ್ನ ಸರ್ವೀಸು. ಅಲ್ಲಿ ನಾನು ಯಾವುದನ್ನು ಯೋಚನೆ ಬರಲಿಲ್ಲ, ಅಲ್ಲಿ ವಾತಾವರಣಕ್ಕೆ ಏನೂ ನನಗೆ ಗೊತ್ತಾಗಲಿಲ್ಲ. ಇವತ್ತು ಮೈಸೂರು ಚಾಮುಂಡೇಶ್ವರಿ ನನಗೆ ನನ್ನ ಮಕ್ಕಳು, ನನ್ನ ಹೆಂಡತಿ, ನಮ್ಮ ಇಡೀ ನನ್ನ ಕುಟುಂಬನ ಕೈಯಲ್ಲೇ ಎತ್ಕೊಂಡು ನನ್ನ ಬದುಕಿಸಿದ್ದಾಳೆ. ಇದಕ್ಕಿಂತ ಹೆಚ್ಚಿನ ಆಸೆ ಏನೂ ಇಲ್ಲ. ಹೀಗಾಗಿ ನನಗೆ ಒಳ್ಳೆ ಊಟ ಕೊಡಬೇಕು ಜನಗಳಿಗೆ. ನನಗೆ ಗೊತ್ತು ಊಟದ ಬಗ್ಗೆ, ನಾನು ಎಲ್ಲೆಲ್ಲಿ ಉಪವಾಸ ಇದ್ದೀನಿ, ಯಾವ ಥರ ಊಟ ತಿಂದಿದ್ದೀನಿ, ಯಾವ ಥರದ ಎಲ್ಲ ಗೊತ್ತಿರೋದು ನನಗೆ. ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ತಿರುಗಿಬಿಟ್ಟಿದ್ದೀನಿ. ಹೀಗಾಗಿ ಒಂದು ಒಳ್ಳೆ ಊಟ ಕೊಡಬೇಕು, ಒಂದು ಒಳ್ಳೆ ಪದ್ಧತಿಯಾಗಿ ಜನಗಳಿಗೆ. ಯಾಕಂದರೆ ಎಲ್ಲರೂ ಹೋಟೆಲ್ಗೆ ಹೋಗ್ತಾರೆ ಅಂದಾಗ ಕೆಲವರು ಇಷ್ಟಪಟ್ಟು ಹೋಗ್ತಾರೆ, ಕೆಲವರು ಅನಿವಾರ್ಯತೆಗೆ ಹೋಗ್ತಾರೆ, ಕೆಲವರು ಏನೋ ಸುಮ್ಮನೆ ಒಂದು ವಿಚಾರಕ್ಕೆ ಹೋಗಿರ್ತಾರೆ. ಅದಕ್ಕಿಂತ ನನಗೆ ಇಲ್ಲಿ ಬಂದಿರೋರು ಊಟಕ್ಕಂತಲೇ ಬರಬೇಕು, ಊಟನೇ ಮಾಡಬೇಕು ಇಲ್ಲೇ ಹೋಗಿ
ಅಲ್ಲಿಗೆ ಹೋಗ್ಬೇಕು ನಾವು ಊಟಕ್ಕೆ ಹೋಗೋದಾದರೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡೇ ಬರಲಿ ಅಂತ ನಾನು ನನ್ನ ಕಲೀಗ್ಸ್ ಎಲ್ಲ ರೆಗ್ಯುಲರಾಗಿ ಬರ್ತೀವಿ, ಈವನ್ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್. ಹೋಮ್ಲಿ ಫುಡ್ಡು ಮತ್ತು ಹೈಜಿನಿಕ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಆ ಕಾನ್ಸೆಪ್ಟ್ಗೋಸ್ಕರ ರೆಗ್ಯುಲರಾಗಿ ಬರ್ತಾನೆ ಇರ್ತೀವಿ. ವಾರದಲ್ಲಿ 2 ಸತಿ ಅಂತೂ ಬಂದೇ ಬರ್ತೀವಿ. ಓಕೆ, ಯಾವ ಕಾಲೇಜು ಮೇಡಮ್? ನಾನು JSS ಲಾ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದು. ವೆರಿ ನೈಸ್. ಸೊ ಏನು ಸ್ಪೆಷಲ್ ಅನ್ಸುತ್ತೆ ಇಲ್ಲಿ ಬಂದಾಗೆಲ್ಲ, ಏನು ತಪ್ಪದೆ ತಿನ್ನಬೇಕು ಅಂತ ಅನ್ಸುತ್ತೆ? ಪದೇ ಪದೇ ತಿನ್ನಬೇಕು ಅನ್ಸೋದೇ ಜೋಳದ ರೊಟ್ಟಿ. ಸ್ಪೆಷಾಲಿಟಿ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಗೊಜ್ಜು. ತುಂಬ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಯಾವತ್ತೂ ನಮಗೆ ತಣ್ಣಗಿರೋ ಫುಡ್ಡೇ ಸಿಕ್ಕಿಲ್ಲ ಆ್ಯಕ್ಚುಲಿ. ಆಮೇಲೆ 3 o'clock ಮೇಲೆ ಬಂದ್ರೂ ಸಿಗುತ್ತೆ. ಐ ವುಡ್ ಲೈಕ್ ಟು ಸೇ ಟು ವಿಸಿಟ್ ಎವ್ರಿ food lovers to visit to this place. And you have to taste, and it is so healthy. No any adulterated mixing is going to mix here. And ಇನ್ನೊಂದು ಏನು ಅಂತ ಅಂದರೆ, ಮನೆ ಊಟ ಹೆಂಗಿದೆಯೋ ಮನೆ ಊಟನೇ. ನಮ್ಗೆ ಯಾವತ್ತೂ ಒಂದಿನೂ ಹೊಟ್ಟೆ ಅಪ್ಸೆಟ್ ಆಗಿರೋ ಥರ ಏನೂ ಎಕ್ಸ್ಪೀರಿಯನ್ಸೇ ಆಗಿಲ್ಲ. ಮೋರ್ ದೆನ್ 500 to 600 times I have visited to this place. ರೆಗ್ಯುಲರ್ ಆಗಿ ಇದ್ದೀವಿ, ನಮ್ಮ ಕಂಪನಿ ಇಲ್ಲೇ ಇದೆ. ಸೊ ಊಟಕ್ಕೆ ಅಂತ ಹಿಂಗೆ ಒಂದಿನ ಬಂದಾಗ ಈ ಜಾಗ ಕಂಡಿಡಿದ್ವಿ. ಸೊ ಅಲ್ಲಿಂದ ತುಂಬಾ ಇಷ್ಟ ಆಗೋಯ್ತು. ರೊಟ್ಟಿ ಮಾತ್ರ ಸೂಪರ್ ಆಗಿರುತ್ತೆ. ಮೋಸ್ಟ್ಲಿ ಬ್ಯಾಲೆನ್ಸ್ ಡಯಟ್ ಇನ್ಕ್ಲೂಡ್ ಮಾಡಿರ್ತಾರೆ ಫುಡ್. ಹೌದು. ಆ್ಯಂಡ್ ನಾನು ಜಿಮ್ಗೆ ಹೋಗ್ತಿರೋದ್ರಿಂದ ಸೊ ಬ್ಯಾಲೆನ್ಸ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಸೊ ಅದಕ್ಕೇ ನನಗೆ ಇಲ್ಲಿದು ಊಟ ತುಂಬ ಇಷ್ಟ ಆಗುತ್ತೆ. ಇವತ್ತು ನನ್ನ ಮಗಳು ಏನೇ ಇದ್ರು ಅಲ್ಲಿ ಎಲ್ಲ ಸ್ಟಾಕ್ ಮಾಡ್ತಾಳೆ. ಇವತ್ತು ಜೋಳ ರಾಶಿ ಆಯಿತಾ, ರಾಶಿ ಆದ ತಕ್ಷಣ ಜೋಳ ಖರೀದಿ ಮಾಡ್ತಾಳೆ, ಖರೀದಿ ಮಾಡಿಬಿಟ್ಟು ಮನೇಲಿ ಹಾಕ್ತಾಳೆ. ಕಡ್ಲಿ ರಾಶಿ ಆಯಿತಾ, ಕಡ್ಲಿ ತೊಗೋತೀವಿ. ಹೆಸರು ಆಯಿತಾ, ಹೆಸರು ತೊಗೋತೀವಿ. ತೊಗರಿ ಈ ಟೈಮಲ್ಲಿ ತೊಗರಿ ಎಲ್ಲ ಐಟಮನ್ನ ನಾವು ಜವಾರಿದನ್ನು ನಾಟಿದು ಅದು ಊಟ ಮಾಡಿದ್ರೆ ಒಂದು ಶ್ರೇಷ್ಠತೆ ಇರುತ್ತೆ. ಮತ್ತು ಕಷ್ಟ ಬಿದ್ದು ಮಾಡಿದ್ದೀವಿ, ಅರ್ಥ ಫಲ ಸಿಕ್ಕಿದೆ. ಅದ್ರ ಬಗ್ಗೆ ನೀನು ಎರಡು ಮಾತಾಡೋಂಗೆ ಇಲ್ಲ. ನಾನು ಎಷ್ಟು ಹೇಳಿದ್ರೂ ಕಡಿಮೆ. ನನಗೆ ಈಗ ಒಬ್ಬ ಕೋಟ್ಯಾಧೀಶ್ವರನಿಗೆ ಎಷ್ಟು ಕೋಟಿ ಕೊಟ್ಟರು ಸಮಾಧಾನ ಇರಲ್ಲ. ಈಗ ನನ್ನಂಥ ಬಡಪಾಯಿಗೆ ಈ ಮೈಸೂರು ಕೊಟ್ಟಂಥ ಒಂದು ಏನು ಈ ಆಶೀರ್ವಾದ ಇದೆಯಲ್ಲ, ಇದು ನನಗೆ 10 ಕೋಟಿಗಿಂತ ಹೆಚ್ಚಾಗಿ ಖುಷಿಯಾಗಿದೆ ನನಗೆ. ಈ ನನ್ನಂಥ ಖುಷಿ ಬೀಳೋರು, ನೀನು ಖುಷಿ ಪಡೋರು ಯಾರೂ ಇಲ್ಲ. ಯಾಕೆ? ನಾನು ನಿಂತ ಸಾಲ ಇಲ್ಲ ನನ್ನ ಹಿಂದೆ. ನಾನು ಮಾಡಿದ್ದೆಲ್ಲ ನಿಮಗೆ, ಅವ್ರಿಗೆ ಆಗಲಿ. ಇವತ್ತು ನನಗೇನು ಬೇಡ. ಹಿಂದೆ ನಾನು ನೋಡ್ಕೊಳ್ಳೋದಕ್ಕೆ ಆಯ್ಕಿದ್ದಾಳೆ ಯಾರು? ಚಾಮುಂಡಿ ಇದ್ದಾಳೆ. ಆಮೇಲೆ ನಾನು ಶೋಕಿಗೋಸ್ಕರ ಹೋಟೆಲ್ ಮಾಡ್ತಾಯಿಲ್ಲ, ಈ ಏನೋ ಒಂದು ಇದನ್ನು ಮಾಡಬೇಕು ಅಂತ ಮಾಡ್ತಾಯಿಲ್ಲ. ಮನಸ್ಸಾರೆ ನನ್ನ ಮನಸ್ಸು ಪ್ರೀತಿಯಿಂದ ನಾನು 4 ಜನ ಊಟ ಮಾಡಿರೋರು ಅವ್ರು ಹರಿಸಿದ್ರೆ ಸಾಕು. ಏನಯ್ಯ ಊಟ ಚೆನ್ನಾಗಿದೆ ಅಂದರೆ ಸಾಕು ನನಗೆ. ಅದಕ್ಕಿಂತ ದೊಡ್ಡ ಆಶೀರ್ವಾದ ನನಗೆ ಇನ್ನೇನು ಇಲ್ಲ, ಯಾವುದೂ ಇಲ್ಲ. ಅದೇ ಅವತ್ತು ರಾಜ್ಕುಮಾರ್ ಅವ್ರು ಹೇಳ್ದಂಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಿದ್ರು, ಅಭಿಮಾನಿಗಳು ದೇವರು ಅಂತ. ಈಗ ನನ್ನ ಕಸ್ಟಮರೇ ನನಗೆ ದೇವರು. ಅವ್ರು ಮಾಡಿದಂಥ ಊಟ ಒನ್ ಆಫ್ ದ ಬೆಸ್ಟ್ ಉತ್ತರ ಕರ್ನಾಟಕ ಫುಡ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ಸಂಗಮೇಶ್ವರ ಉತ್ತರ ಕರ್ನಾಟಕ ಖಾನಾವಳಿ ಹೋಟೆಲ್ ಅಂತಾನೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇಲ್ಲಿಗೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನನಗೆ ತುಂಬ ವ್ಯಾಲ್ಯೂಬಲ್ ಅಂತಲೇ ಹೇಳ್ಬೋದು. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಒಂದ್ಸಲ ಬಂದ್ಬಿಟ್ಟು ರೊಟ್ಟಿ ಊಟ ಮಾಡಿ ಪದೇ ಪದೇ ಮತ್ತೆ ಬರ್ತಾ ಇರ್ತೀನಿ.